ಮನುಷ್ಯನ ಮನಸ್ಸು ಒಂದು ಮಾಧ್ಯಮ ಅಷ್ಟೆ. ಮನಸ್ಸು ಒಂದು ಮಾಧ್ಯಮ. ಇದು ಯಾವಾಗಲೂ ಬ್ರೈಟ್ ಆಗಿರೋಕ್ಕೆ, ಬ್ರಿಲಿಯಂಟ್ ಆಗಿರೋಕ್ಕೆ, ಇಂಟೆಲಿಜೆಂಟ್ ಆಗಿರೋಕ್ಕೆ ಸಾಧ್ಯ ಇಲ್ಲ. ವಿವೇಕ ಅನ್ನೋದು ಇದು ಮನಸ್ಸಿನಲ್ಲಿ ಉದ್ಭವಿಸಲ್ಲ, ವಿವೇಕವೂ ಇಲ್ಲ. ಇಂಥ ಮನಸ್ಸಿನಿಂದ ಏನು ಸಾಧನೆ ಮಾಡೋಕ್ಕೆ ಸಾಧ್ಯ? ಇದನ್ನು ನಾನು ನನ್ನ ಭಾಷೆನಲ್ಲಿ ಕರೆಯೋದು ಒಂದು ಧೂಳು ಬುಟ್ಟಿ ಅಂತ, ಡಸ್ಟ್ ಕಲೆಕ್ಟರ್ ಅಂತ. ಅದು ಯಾವಾಗಲೂ ಕೂಡ ಪಾಸ್ಟ್, ಅದೇ ಡಸ್ಟು. ನಮ್ಮ ಐಡಿಯಾಸೇ ಡಸ್ಟು ಅಂತ ಹೇಳಲ್ವಾ? ನಮ್ಮಲ್ಲಿ ಏನೇನೋ ಪರ್ಸೆಪ್ಷನ್ಸ್ ಎಲ್ಲ ಡಸ್ಟೇ. ಈ ಮೈಂಡು ಡಸ್ಟ್ ಕಲೆಕ್ಟರು. ಅದರಲ್ಲೂ ಹೆಚ್ಚು ಯಾವಾಗಲೂ ಪಾಸ್ಟ್ ಡೆಡ್. ನೆನಪಿನ ಸರಮಾಲೆಗಳು ಇರುವಂಥ ಒಂದು ಬುಟ್ಟಿ ಇದು. ಇದಕ್ಕೆ ನೆನಪಿನ ಕುಪ್ಪೆ ಅಂತ ಹೇಳ್ತೀನಿ ನಾನು ಮನಸ್ಸನ್ನ. ಇದರಿಂದ ಏನೂ ಸಾಧನೆ ಮಾಡೋಕ್ಕಾಗಲ್ಲ. ಇದು ಹೆಂಗೆ ಬ್ರೈಟ್ ಆಗಿರೋಕ್ಕೆ ಸಾಧ್ಯ? ಇಂಥ ಮನಸ್ಸು ಧೂಳೆಲ್ಲ ಅದು ಬ್ರೈಟ್ ಆಗಿರೋಕ್ಕೆ ಸಾಧ್ಯನಾ? ಇದು ಬ್ರೈಟ್ ಆಗಿರೋಕ್ಕೆ ಸಾಧ್ಯ ಇಲ್ಲ, ಬ್ರಿಲಿಯಂಟ್ ಆಗಿರೋಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ ವಿವೇಕ ಜಾಗೃತವಾಗೋಕ್ಕೆ ಸಾಧ್ಯ ಇಲ್ಲ. ಇದು ಮಾಧ್ಯಮ ಅಷ್ಟೇ. ಇಂಟೆಲಿಜೆಂಟ್ ಆಗಿರಬೇಕಾದ್ರೆ, ಲವಲವಿಕೆಯಿಂದ ಇರಬೇಕಾದ್ರೆ ಜೀವಂತಿಕೆಯಿಂದ ಇರಬೇಕಲ್ವಾ? ಒರಿಜಿನಾಲಿಟಿ ಬೇಕಲ್ವಾ? ಮೈಂಡಿಗೆ ಒರಿಜಿನಾಲಿಟಿ ಇಲ್ಲ. ಯಾವುದು ಒರಿಜಿನಲ್ಲು, ಜೀವಂತಿಕೆ ಇದೆಯೋ ಅದು ಬ್ರೈಟಾಗಿ ಬ್ರಿಲಿಯಂಟಾಗಿ ಇರೋಕ್ಕೆ ಸಾಧ್ಯ. ಮನಸ್ಸು ರೆಪಿಟೇಟಿವ್, ಜ್ಞಾಪಕ ಇಟ್ಕೊಳ್ಳಿ. ರಿಸೆಪ್ಟಿವ್ ಅಲ್ಲ, ರೆಪಿಟೇಟಿವ್ ಮೈಂಡ್. ರೆಪಿಟೇಟಿವ್ ಅಂದರೆ ಪುನರಾವರ್ತಿಸ್ಕೊಂಡು ಚಿಂತೆ ಮಾಡಿದ್ದು ಮಾಡಿಕೊಂಡು ಹಳೇದಾಗಿ ಮುದುಡ್ಕೊಂಡು, ಅದಕ್ಕೆ ಹೇಳ್ತಾರೆ ಮುದಿ ಮನಸ್ಸು ಅಂತ. ಓಲ್ಡ್, ಅದು ಹಳೇದು, ಪಾಸ್ಟ್, ಮುದುಡ್ಕೊಂಡು ಇರೋ ಮನಸ್ಸು. ಇದರಲ್ಲಿ ಏನೂ ಸಾಧನೆ ಮಾಡೋಕ್ಕಾಗಲ್ಲ. ಮೈಂಡಿಂದ ಸಾಧನೆ, ಅಚೀವ್ಮೆಂಟ್ ಸಾಧ್ಯ ಇಲ್ಲ. ಮೆಡಿಟೇಷನಿಂದ ಸಾಧ್ಯ ಅಂತ ರಿಲಿಜಿಯಸ್ ಪೀಪಲ್ಗೂ ಗೊತ್ತು, ರಿಲಿಜನ್ಗೂ ಗೊತ್ತು, ಸೈನ್ಸ್ಗೂ ಗೊತ್ತು. ಈ ಥರ ಮನಸ್ಸಿಂದ ಏನೂ ಮಾಡೋಕ್ಕಾಗಲ್ಲ ಅಂತ ಸೈಂಟಿಫಿಕ್ ಆಗಿ ಹೋದರೂ ಗೊತ್ತು, ರಿಲಿಜಿಯಸ್ ದೃಷ್ಟಿಯಿಂದನೂ ಗೊತ್ತು. ಯಾಕೆ ಅಂದರೆ ಮೆಡಿಟೇಷನ್ ಅನ್ನೋದು ನಾವು ಡೆಲಿಬರೇಟಾಗಿ ಮಾಡೋದನ್ನು ರಿಲಿಜನ್ ಅಂತೀವಿ. ಆಕ್ಸಿಡೆಂಟಲ್ ಆಗಿ ಮೆಡಿಟೇಷನ್ ಆಗಿಬಿಡುತ್ತೆ. ಅಂದರೆ ಬ್ರೇಕ್ ಥ್ರೂ. ಎವ್ರಿಥಿಂಗ್ ಇನ್ ಸೈನ್ಸ್ ಡಿಸ್ಕವರಿನಲ್ಲಿ ಒಂದು ಬ್ರೇಕ್ ಥ್ರೂನಲ್ಲೇ ಎಲ್ಲ ಆಗೋದು. ಅಂದರೆ ಒಂದು ಇಂಟ್ಯೂಟಿವ್ ಗ್ಯಾಪ್ ಅಂತ ಕರೀತಾರೆ. ಅದು ಮನಸ್ಸಿನ ಆಚೆಗೆ ಆಗೋದು. ಅದು ಸಡನ್ನಾಗಿ ಆಗೋದು, ಸ್ಪಾಂಟೇನಿಯಸ್ ಆಗೋದು. ಆ ಥರ ಅದಾದಾಗ ಆಕ್ಸಿಡೆಂಟಲ್ ಆಗಿ ಆಗೋದನ್ನು ಸೈನ್ಸ್ ಅಂತೀವಿ. ಡೆಲಿಬರೇಟ್ ಆಗಿ ಮೆಡಿಟೇಷನ್ ಮಾಡೋದನ್ನು ರಿಲಿಜನ್ ಅಂತೀವಿ. ಎರಡೂ ಮೆಡಿಟೇಷನ್ ಆಗುತ್ತೆ. ಅದಕ್ಕೆ ಎಷ್ಟೋ ಸತಿ ಸೈಂಟಿಸ್ಟು, ಗ್ರೇಟ್ ಸೈಂಟಿಸ್ಟ್ ಕೂಡ ಅವ್ರ ಹೇಳಿಕೆನಲ್ಲಿ ಕನ್ಫೆಸ್ ಮಾಡಿಕೊಂಡಿದ್ದಾರೆ. ಇದು ಮನಸ್ಸಿಂದಲ್ಲ, ಮನಸ್ಸಿನ ಮೂಲಕ ಸಾಧ್ಯ ಇಲ್ಲ. ಇದು ಆರ್ಡಿನರಿ ಮೈಂಡ್ ಮೂಲಕ, ಮನಸ್ಸಿಂದ ಆಚೆಗೆ ಇದು ಒಂದು ನ್ಯಾಚುರಲ್ ಆಗಿ ಒಂದು ಕಾಂಟ್ರಿಬ್ಯೂಷನ್, ಒರಿಜಿನಲ್ದು ಕಾಂಟ್ರಿಬ್ಯೂಷನ್. ಇದು ನಮ್ಮ ಸ್ವಂತದ್ದಲ್ಲ, ಅದು ಸಡನ್ನಾಗಿ ಹೊಳೀತು ಅಂತ. ಈವನ್ ದೇವರ್ ಪರ್ಪ್ಲೆಕ್ಸ್ಡ್ ವೆನ್ ದೇ ಡಿಸ್ಕವರ್ಡ್. ಪ್ರತಿಯೊಬ್ಬರು ಅದ್ಭುತ ಅನಿಸ್ತು ಅವ್ರಿಗೇನೆ. ಅವರು ಕಂಡುಹಿಡಿದಿರೋದು ಆ ಡಿಸ್ಕವರಿ ಎಲ್ಲ ಮನಸ್ಸಿನ ಆಚೆ ಲೆವೆಲ್ಗೆ ಆಗಿದೆ. ಅದರಿಂದ ನಾವು ತಿಳ್ಕೋಬೇಕು, ಯಾವತ್ತೂ ಸೈಂಟಿಫಿಕ್ ಅಪ್ರೋಚ್ ಈಸ್ ಗುಡ್. ಅದು ಮನಸ್ಸಿನ ಆಚೆನೇ ನಡೆಯೋದು. ಆ್ಯಂಡ್ ರಿಲಿಜಿಯಸ್ ವ್ಯಾಲ್ಯೂಸ್ ಬೋತ್ ಟುಗೆದರ್ ಈಸ್ ಗ್ರೇಟ್. ಸೈಂಟಿಫಿಕ್ ಅಪ್ರೋಚ್, ರಿಲಿಜಿಯಸ್ ವ್ಯಾಲ್ಯೂ ಎರಡೂ ಇರಬೇಕು. ಯಾರು ರಿಲಿಜಿಯಸ್ ಪರ್ಸನ್ ವಿವೇಕಿಯಾಗಿರ್ತಾನೆ, ಅವನು ಹೇಳ್ತಾನೆ ನಾನು ತಿಳ್ಕೊಂಡಿರೋದು ಸಾಲದು ಅಂತ, ಬಹಳ ಕಡಿಮೆ ತಿಳ್ಕೊಂಡಿದ್ದೀನಿ ಅಂತ ಅವನಿಗೆ ಗೊತ್ತು. ಈಸ್ ಅವೇರ್. ಹಾಗೆ ಸೈಂಟಿಸ್ಟು ಕೂಡ ನನಗೆಲ್ಲ ಗೊತ್ತು ಅನ್ನಲ್ಲ, ಬೇಕಾದಷ್ಟು ಕಂಡುಕೊಳ್ಳೋದಿದೆ, ಇನ್ನೂ ನನಗೆ ಗೊತ್ತಿರೋದು ಬಹಳ ಕಡಿಮೆ ಅಂತ. ಸೈಂಟಿಸ್ಟು ಹೇಳೋದಿದೆ ವಿವೇಕದಲ್ಲಿದ್ದರೆ, ರಿಲಿಜಿಯಸ್ ಪರ್ಸನ್ ವಿವೇಕದಲ್ಲಿದ್ದರೆ ಹೇಳೋದಿಷ್ಟೇ. ಆದರೆ ಯಾರು ಸ್ಟುಪಿಡಿಟಿ ಇರುತ್ತೆ, ಮೈಂಡ್ ಲೆವೆಲ್ನಲ್ಲಿ ಡೀಲ್ ಮಾಡ್ತಾರೆ, ಅವ್ರಿಗೆ ನಮ್ಮ ಪ್ರಪಂಚ ಎಲ್ಲ ಗೊತ್ತು ಅಂತ ಅಂದ್ಕೊಂಡಿದ್ದಾರೆ.
ನನಗೆ ಗೊತ್ತಿಲ್ಲದೆ ಇರೋದು ಇಲ್ಲವೇ ಇಲ್ಲ ಅಂದ್ಕೊಂಡಿದ್ದಾರೆ, ನನಗೆ ಗೊತ್ತಿದ್ದೇ ಸರಿ ಅಂದ್ಕೊಂಡಿದ್ದಾರೆ, ನನಗೆ ಗೊತ್ತಿರೋದು ಯಾರಿಗೂ ಗೊತ್ತಿಲ್ಲ ಅಂದ್ಕೊಂಡಿದ್ದಾರೆ. ಎಷ್ಟು ಕಾನ್ಫಿಡೆನ್ಸ್ ಇದೆ ಅಂದರೆ ಅವ್ರಿಗೆ ಗೊತ್ತಿರೋದ್ರಲ್ಲೂ ಕ್ಲಾರಿಟಿ ಇಲ್ಲವೇ ಇಲ್ಲ. ಸೋಕ್ರೆಟಿಸ್ ಎಕ್ಸಾಂಪಲ್ ತಗೋಬೇಕು. ಅವನು ಎಷ್ಟು ಗ್ರೇಟ್ ಫಿಲಾಸಫರು. ಅವನಿಗೆ ಅವಾರ್ಡ್ ಕೊಟ್ಟಿದ್ದ ದಿವಸ ಹೇಳ್ತಾನೆ, ನನಗೇನು ಗೊತ್ತಿಲ್ಲ ಅಂತ ನನಗೆ ಗೊತ್ತಾಯಿತು ಅಂತ. ಹೀ ಬಿಕೇಮ್ ಬುದ್ಧ. ಅವನು ಜ್ಞಾನಿ ಆಗಿಬಿಟ್ಟ. ಹೀಗೆ ನಮ್ಮ ಅಪ್ರೋಚ್ ಯಾವಾಗಲೂ ಕೂಡ ಸೈಂಟಿಫಿಕ್ ಅಪ್ರೋಚ್ ಆ್ಯಂಡ್ ರಿಲಿಜಿಯಸ್ ವ್ಯಾಲ್ಯೂ ಎರಡೂ ಒಟ್ಟಿಗೆ ಇರಬೇಕು. ನೋಡೋಕ್ಕೆ ಹೊರಗಡೆಯಿಂದ ಕಾಂಟ್ರಡಿಕ್ಷನ್ ಅನಿಸುತ್ತೆ. ಸೈನ್ಸ್ನವರು ರಿಲಿಜಿಯಸ್ ಪೀಪಲ್ ಕೂತ್ಕೊಂಡ್ರೆ ಇದೇನು ಇದು ಕಾಂಟ್ರಡಿಕ್ಷನ್ ಅಂತ ಹೊರಗಡೆ ಅನಿಸುತ್ತೆ. ಆದರೆ ಒಳಗಡೆ ಆಳಕ್ಕೆ ಹೋದಾಗ ಎರಡೂ ಡೀಪರ್ ಲೆವೆಲ್ನಲ್ಲಿ ಪೂರಕವಾಗಿರುತ್ತೆ. ಇದು ಒಂದಕ್ಕೊಂದು ಪೂರಕವಾಗಿರುತ್ತೆ, ಕಾಂಟ್ರಡಿಕ್ಷನ್ ಇಲ್ಲ, ಇಲ್ಲಿ ಕಾಂಪ್ಲಿಮೆಂಟರಿ ಆಗಿರುತ್ತೆ ಅಂತ ನಾವು ತಿಳ್ಕೋಬೇಕು. ಪೂರಕವಾಗೇ ಇರುತ್ತೆ. ಯಾಕೆಂದರೆ ಫೀಲ್ಡ್ ಬೇರೆ, ಒಂದು ಆಬ್ಜೆಕ್ಟಿವ್ ಫೀಲ್ಡ್, ಒಂದು ಸಬ್ಜೆಕ್ಟಿವ್ ಫೀಲ್ಡ್. ಒಂದು ಹೊರಗಡೆ ಸತ್ಯ ಹುಡುಕ್ತಾ ಇರೋದು ಸೈನ್ಸು, ಒಳಗಡೆ ಸತ್ಯ ಹುಡುಕ್ತಾ ಇರೋದು ರಿಲಿಜನ್. ಎರಡೂ ಸತ್ಯ ಹುಡುಕ್ತಾ ಇದೆ. ಆದರೆ ಸೈನ್ಸ್ಗೆ ವಿಚಾರ ಭಾಳ ಗೊತ್ತಾಗುತ್ತೆ. ಸೈನ್ಸ್ ಓದೋರಿಗೆ ನಮ್ಮ ಚಿಕ್ಕ ಮಕ್ಕಳಿಂದನೇ ಇತ್ತು ಮ್ಯಾಗ್ನೆಟಿಸಮ್ ಅಂದ್ರೇನು, ಫೋರ್ಸ್ ಅಂದ್ರೇನು, ಎಲೆಕ್ಟ್ರಿಸಿಟಿ ಅಂದ್ರೇನು, ಅದು ವಿಚಾರ ತುಂಬ. ಆದರೆ ಸೈಂಟಿಸ್ಟ್ಗೆ ತಾನೇನು ಅಂತ ಗೊತ್ತಿರಲ್ಲ. ಅದರಿಂದ 100% ಟೋಟಲ್ ಸೈಂಟಿಸ್ಟ್ ಟೋಟಲ್ ಆಗಬೇಕಾದ್ರೆ ಅವನು ರಿಲಿಜನ್ನ ಅಲ್ಟಿಮೇಟ್ ಅಂತ ತಿಳ್ಕೊಂಡು ಅದನ್ನು ಗೋಲ್ ಮಾಡಿಕೊಂಡ್ರೆ ಅವನು ಪರಿಪೂರ್ಣ ಆಗ್ತಾನೆ. ಅವನ ಬಗ್ಗೆ ತಿಳ್ಕೊತಾನೆ, ಹೊರಗಡೆ ಎಲ್ಲ ತಿಳ್ಕೊಂಡಿರ್ತಾನೆ. ಹಾಗೆ ರಿಲಿಜಿಯಸ್ ಪರ್ಸನ್ನು ಕೂಡ ಒಳಗೇ ನಾನು ಇರ್ತೀನಿ, ನನ್ನ ರಿಲಿಜನ್ನು ನನ್ನ ಒಳಗೆ ಹೋಗೋದೇನೆ, ಒಳಗಡೆ ಸತ್ಯ ಕಂಡುಕೊಳ್ತೀನಿ ಅಂತ ಬರೀ ಒಳಗಡೆ ಜೀವನ ನಡೆಸೋಕ್ಕಾಗಲ್ಲ. ಹಿ ಹ್ಯಾಸ್ ಟು ಕಮ್ ಔಟ್. ಅವನು ಹೊರಗಡೆ ಬರಬೇಕು. ಟೆಕ್ನಾಲಜಿ ನಾವು ಬಳಸಬೇಕು, ಬುದ್ಧಿ ನಾವು ಉಪಯೋಗಿಸ್ಕೋಬೇಕು, ಸೈನ್ಸ್ ಕೊಟ್ಟಿದ್ದನ್ನು ರಿಸೀವ್ ಮಾಡಬೇಕು. ಅವನು ಸೈಂಟಿಫಿಕ್ ಅಪ್ರೋಚು ಬೇಕು ಅವನಿಗೆ, ಇಲ್ಲರ ಅವನು ಪರಿಪೂರ್ಣನಾಗೋದಿಲ್ಲ. ಪರಿಪೂರ್ಣನಾಗಬೇಕಾದ್ರೆ ಎರಡು ಸೈಡೂ ಬೇಕಾಗುತ್ತೆ, ಎರಡೂ ಬೇಕು. ಒಳಗಡೆ ಪ್ರಪಂಚದ ಬಗ್ಗೆ ಆಸೆ ಇರೋದನ್ನು ನಾವು ಕಂಪ್ಯಾಷನೇಟ್ ಆಗಿ ತಿರುಗಿಸ್ಕೊಂಡಾಗ ನಮ್ಮ ಪ್ರತಿಯೊಂದು ಸಂದರ್ಭದಲ್ಲೂ ಈವೆಂಟ್ಸ್ ಏನು ನಡೀತಾ ಇದ್ರು ಸೊಲ್ಯೂಷನ್ ಬೇಗ ಸಿಗುತ್ತೆ. ಅದಕ್ಕೆ ತಾರ್ಕಿಕವಾಗಿ ಸಾಕ್ರಟಿಸ್ ಪ್ರಕಾರ ಕನ್ಕ್ಲೂಷನ್ ಇದ್ದರೆ ಮೈಂಡಲ್ಲಿ ಅದು ಕನ್ಕ್ಲೂಸಿವ್ ಯಾವಾಗಲೂ, ಅದು ಮುದಿತನ, ಅದು ಓಲ್ಡ್, ಅದು ಯಾವಾಗಲೂ ಹಳೇದದು, ಮುದುಡ್ಕೊಂಡಿರೋದು ಅಂತ ಹೇಳಿಲ್ವ. ಹಾರ್ಟ್ ಈಸ್ ಆಲ್ವೇಸ್ ಯಂಗ್. ರಿಲಿಜಿಯನ್ ಅಂದರೆ ಹಾರ್ಟ್. ಇದು ಯಾವಾಗಲೂ ಕೂಡ ಕಲಿಯೋಕ್ಕೆ ತಯಾರಿರುತ್ತೆ. ನಿಜವಾದ ಸೈಂಟಿಸ್ಟು, ನಿಜವಾದ ರಿಲಿಜಿಯಸ್ ಪರ್ಸನ್ನು ಈಸ್ ಆಲ್ವೇಸ್ ರೆಡಿ ಟು ಲರ್ನ್. ಕನ್ಕ್ಲೂಷನ್ಗೆ ಬರೋಲ್ಲ ಅವನು. ನಿಜವಾದ ಸೈಂಟಿಸ್ಟ್ ಆಗಲಿ, ನಿಜವಾದ ರಿಲಿಜಿಯಸ್ ಪರ್ಸನ್ ಆಗಲಿ ಕನ್ಕ್ಲೂಷನ್ಗೆ ಬರಲ್ಲ. ಇಲ್ಲಿ ನಿಮ್ಮದು ಅಪ್ರೋಚ್ ಬಹಳ ಮುಖ್ಯ ಆ್ಯಂಡ್ ಪಾಯಿಂಟ್ ಆಫ್ ವ್ಯೂ ಬಹಳ ಮುಖ್ಯ, ಪಾಸಿಟಿವ್ ಪಾಯಿಂಟ್ ಆಫ್ ವ್ಯೂ. ಜೀಸಸ್ ಹೇಳ್ತಾನೆ ಲವ್ ದಿ ನೇಬರ್ ಅಂತ. ನಾನು ಹೇಳೋದೇನು, ಬೇರೆಯವ್ರನ್ನ, ಪಕ್ಕದ ಮನೆಯವ್ರನ್ನ ಪ್ರೀತಿಸಬೇಕಾದ್ರೆ ನಿನ್ನ ಒಂದು ದೃಷ್ಟಿಕೋನ ಅವನ ಬಗ್ಗೆ ಬದಲಾಗಬೇಕಲ್ವಾ. ನಿನ್ನ ಆ್ಯಟಿಟ್ಯೂಡ್ ಬದಲಾಗಬೇಕು, ನಿನ್ನ ದೃಷ್ಟಿಕೋನ ಅವನ ಬಗ್ಗೆ ಬದಲಾದರೆ ನಿನಗೆ ಅವನ ಪಾಸಿಟಿವ್ ಪಾಯಿಂಟನ್ನು ನೋಡಿದಾಗ ನಿನ್ನ ಪ್ರೀತಿ ಬಂದೇ ಬರುತ್ತೆ. ಹೀಗೆ ಪಾಸಿಟಿವ್ ಆಗಿ ನೋಡಿದಾಗ ಪ್ರತಿಯೊಂದು ಮೆಡಿಟೇಷನ್ ಆಗೋಗುತ್ತೆ. ಸೈನ್ಸು ಆಳಕ್ಕೆ ಹೋದಾಗ ಎಲ್ಲ ಜ್ಞಾನವೂ ಒಂದು ಮಿತಿ ಇದೆ, ಅದನ್ನು ಮೀರಿ ಹೋದಾಗ ಎಲ್ಲವೂ ಒಂದೇ ಆಗುತ್ತೆ. ಮನಸ್ಸಿನ ಮೂಲಕ ತಿಳ್ಕೊಳ್ಳೋ ರಿಲಿಜನ್ ಬೇರೆ, ಹೃದಯದಿಂದ ನೋಡೋ ರಿಲಿಜನ್ ಬೇರೆ. ಅದನ್ನು ನಾವು ಸ್ಪಿರಿಚುಯಾಲಿಟಿ ಅಂತ ಹೇಳ್ತೀವಿ. ಸ್ವಲ್ಪ ಸ್ಪಿರಿಚುವಲ್ ಪರ್ಸನ್ ಅಂತ ಹೇಳ್ತೀವಿ, ರಿಲಿಜಿಯಸ್ ಪರ್ಸನ್, ಫಿಲಾಸಫರ್ ಅಂತ ಬೇರೆ ಬೇರೆ ಲೆವೆಲ್ನಲ್ಲಿ ಬೇರೆ ಬೇರೆ ಅದಕ್ಕೆ ಸಾಂಕೇತಿಕವಾಗಿ ಅರ್ಥಗಳನ್ನ ಬರೋ ಹಾಗೆ ಹೇಳಿದ್ದೀವಿ. ಸ್ಪಿರಿಚುವಲ್ ಪರ್ಸನ್ ಈಸ್ ನಾಟ್ ಎ ರಿಲಿಜಿಯಸ್ ಪರ್ಸನ್. ಸ್ಪಿರಿಚುವಲ್ ಪರ್ಸನ್ ದಿನ ಸಾರನ್ನು ತಿಂದರೂ ಕೂಡ ಎಂಜಾಯ್ ಮಾಡ್ತಾನೆ. ಅಂದರೆ ಎಲ್ಲ ಪ್ರತಿನಿತ್ಯ ಮಾಡೋದನ್ನು ಕೂಡ ಅವನಿಗೆ ಮೆಡಿಟೇಷನ್ ಆಗುತ್ತೆ. ದಟ್ ಈಸ್ ಸ್ಪಿರಿಚುಯಾಲಿಟಿ, ಸೀಯಿಂಗ್ ದಿ ಸ್ಪಿರಿಟ್ ಇನ್ ಎವ್ರಿಥಿಂಗ್.